ನಾನಿನ್ನು ಒಂದು ತಿಂಗಳು ಮುಖ್ಯಮಂತ್ರಿಯಾಗಿ ಒಂದು ತಿಂಗಳಾಗಿದೆ. ಸಾರಿ ಕೇಂದ್ರದ ಮಂತ್ರಿಯಾಗಿ ನಾನು ಇಲಾಖೆಯ ಒಂದು ರಿವ್ಯೂ ಮೀಟಿಂಗ್ಗಳು ಮಾಡ್ತಾ ಇದ್ದೇನೆ. ಹಲವಾರು ಕಾರ್ಖಾನೆಗಳು ದೇಶದಲ್ಲಿ ಮುಚ್ಚಿದ್ದಾವೆ. ಹಲವಾರು ರೀತಿಯಲ್ಲಿ ಇವತ್ತು ಅಭಿವೃದ್ಧಿಗೆ ಪೂರಕವಾದ ಚಿಂತನೆಗಳು ಪ್ರಧಾನಮಂತ್ರಿಗಳಿಂದ ನಡೀತಾ ಇದೆ. ಹಲವಾರು ಅವಕಾಶಗಳಿದೆ. ಬರೀ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಹಲವಾರು ಪ್ರದೇಶದಲ್ಲಿ ಕೈಗಾರಿಕೆಗಳು ತರಬೇಕು ಅಂತಕ್ಕಂಥದ್ದು ನನ್ನಲ್ಲೇ ಕೆಲವು ಯೋಜನೆಗಳನ್ನೇನು ಹಾಕ್ತಾ ಇದ್ದೇನೆ. ಸ್ವಲ್ಪ ಸಮಯ ಬೇಕು, ಒಂದು 5-6 ತಿಂಗಳಾದರೂ ನನಗೆ ಸಮಯ ಬೇಕಿದೆ. ಹಲವಾರು ಯೋಜನೆಗಳಿಗೆ ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಇವತ್ತು ಹಲವಾರು ಪ್ರದೇಶದಲ್ಲಿ ಕಾರ್ಖಾನೆಗಳನ್ನು ಯಾವ್ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ದಿನಕ್ಕೆ 10-15 ಮೀಟಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಬರೀ ಕಚೇರಿಗೆ ಕೂತಿಲ್ಲ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟಿಗೆ ಭೇಟಿ ಕೊಟ್ಟಿದ್ದೇನೆ, HMTಗೆ ಭೇಟಿ ಕೊಟ್ಟಿದ್ದೇನೆ, ಅಲ್ಲಿಂದ RINLಗೆ ಭೇಟಿ ಕೊಟ್ಟಿದ್ದೇನೆ ಹೈದರಾಬಾದ್ಗೆ. ಇದೆಲ್ಲ ಕಾರ್ಖಾನೆಗಳನ್ನು ಮುಚ್ಚಿರ್ತಕ್ಕಂಥ ಕಾರ್ಖಾನೆಗಳನ್ನು ಯಾವ ರೀತಿ ಇವತ್ತು ಅದಕ್ಕೆ ಜೀವ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಚಿಂತೆ ನಡೆಸ್ತಾ ಇದ್ದೇನೆ. ಒಟ್ಟಾರೆ ನಮ್ಮ ರಾಜ್ಯದ ನಿರುದ್ಯೋಗದ ಸಮಸ್ಯೆಗೆ ಯಾವ ರೀತಿ ಇವತ್ತು ಕಾರ್ಖಾನೆಗಳ ಅವಶ್ಯಕತೆ ಇದೆ ಅದರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇನೆ. ನನ್ನದೇ ಆದಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ನೆರವಿನೊಂದಿಗೆ, ಹಣಕಾಸು ಇಲಾಖೆಯ ಸಚಿವರ ನೆರವಿನೊಂದಿಗೆ ನನ್ನ ಒಂದು ಯೋಜನೆಗಳು ಯಾವ ರೀತಿ ತರಬೇಕು ಯುವಕರ ಒಂದು ಉದ್ಯೋಗಕ್ಕೆ, ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ತರುತ್ತೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.